ರಾಜ್ಯದಲ್ಲಿ ಜನಿವಾರ ತಗ್ಸ್ತಕ್ಕಂಥ ಒಂದು ಘಟನೆ ಏನು ನಡೆದಿದೆ, CET ಎಕ್ಸಾಮ್ ಬರೆಯಕ್ಕೆ ಹೋದಂಥ ವಿದ್ಯಾರ್ಥಿಗಳಿಗೆ ತಗ್ಸ್ತಿರ್ತಕ್ಕಂಥ ಘಟನೆ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ವಿಚಾರ ಮಾತನಾಡೋದಕ್ಕೆ ನಮ್ಮ ಜೊತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದಂಥ ರಘುನಾಥ್ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ ಸರ್. ಇವತ್ತು ಏನಂದ್ರೆ ನಿನ್ನೆ ಅಷ್ಟೇ CET ವಿದ್ಯಾರ್ಥಿಗಳಿಗೆ ಜಂಜವಾರ ತಗ್ಸಕ್ಕಂಥ ಕೆಲಸ ನಡೆದಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್ ನಿನ್ನೆ ಅಲ್ಲ ಮೊನ್ನೆ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನದ ಪದವಿ ಸ್ವೀಕಾರ ಮಾಡಿದ್ದೀನಿ. 13ನೇ ತಾರೀಕು ಚುನಾವಣೆ ನಡೆದಿತ್ತು. ಈ 13ನೇ ತಾರೀಕು ಚುನಾವಣೆ ನಡೆದಂಥ ಚುನಾವಣೆಯಲ್ಲಿ ಆಯ್ಕೆ ಆದಮೇಲೆ 16ನೇ ತಾರೀಕು ಬೆಳಗ್ಗೆ ನಾನು ಜವಾಬ್ದಾರಿ ಸ್ವೀಕಾರ ಮಾಡಿದ್ದೀನಿ. ಏನಿವತ್ತು ಶಿವಮೊಗ್ಗದಲ್ಲಿ ಮತ್ತು ಬೀದರ್ನಲ್ಲಿ ಒಂದು ಕಾರ್ಯಕ್ರಮ ಬಂದಿದೆ, ಒಂದು ಕಾರ್ಯಕ್ರಮ ಆಗಿದೆ. ಅಂದರೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಬ್ರಾಹ್ಮಣರ ಜನಿವಾರವನ್ನು ತೆಗೆಸುವುದು ಅಥವಾ ಬ್ರಾಹ್ಮಣರ ಜನಿವಾರವನ್ನು ಕತ್ತರಿಸಿ ಹಾಕುವ ಏನು ಕಾರ್ಯಕ್ರಮ ಬಂದಿದೆ, ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಒಂದು ಪರೀಕ್ಷೆ ನಡೆದಿದೆ ಅಲ್ಲಿ, ಅದೇ ರೀತಿಯಾಗಿ ನನಗೂ ಕೂಡ 2 ದಿನದಲ್ಲಿ ನನ್ನ ಮುಂದೆ ಒಂದು ಪರೀಕ್ಷೆ ನಿಂತಿದೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನವಾಗಿದೆ, ಬ್ರಾಹ್ಮಣ ಸಮುದಾಯದ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಯಾವುದೇ ಕಾರಣಕ್ಕೆ ನಮ್ಮ ಪವಿತ್ರವಾದ ಯಜ್ಞೋಪವೀತವನ್ನು ಕತ್ತರಿಸಿ ಹಾಕೋದಾಗಲಿ ತೆಗೆದು ಹಾಕೋದಾಗಲಿ ಅದು ಅಕ್ಷಮ್ಯ ಅಪರಾಧ. ಇದನ್ನು ಮಾಡಬಾರ್ದಾಗಿತ್ತು. ಹಾಗಾಗಿ ಸರ್ಕಾರ ಈ ವಿಚಾರವಾಗಿ ಬೇಷರತ್ತು ಕ್ಷಮೆ ಕೇಳಬೇಕಾಗಿದೆ ಮತ್ತು ಸಂಬಂಧಪಟ್ಟ ಸಿಬ್ಬಂದಿಗಳು ಯಾರಿದ್ದಾರೆ ಅವ್ರನ್ನ ಈ ಕೂಡಲೇ ಅಮಾನತುಗೊಳಿಸಬೇಕು, ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಜೊತೆಯಲ್ಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅನೇಕರು ಈಗಾಗಲೇ ಇದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾಳೆ ಇದ್ರ ಬಗ್ಗೆ ನಾವೊಂದು ಮೀಟಿಂಗ್ ಕರೆದಿದ್ದೀವಿ, ಪ್ರೆಸ್ ಮೀಟ್ ಕರೆದಿದ್ದೀವಿ 11:30ಗೆ. ಅದಾದಮೇಲೆ ಒಂದು ಬೇರೆ ನಾಯಕರುಗಳೆಲ್ಲ ಸೇರಿ ಮುಖಂಡರುಗಳೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಮುಂದಿನ ಕಾರ್ಯಕ್ರಮನ ನಿರ್ಧರಿಸ್ತಾ ಇದ್ದೀವಿ. ಸರ್, ಅಂದರೆ ಈ ರೀತಿಯಾಗಿ ಕತ್ತರಿಸಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಸಾಕಷ್ಟು ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ ಸರ್? ಈ ರೀತಿ ಸರಿಯನ್ನ ಅಥವಾ ಬೇರೆ ಧಾರ್ಮಿಕರ ಆಗಿರ್ಬೋದು ಅವರ ವಸ್ತ್ರಗಳನ್ನು ತಗ್ಸ್ತಕ್ಕಂಥದ್ದು ಇದೆಲ್ಲ ಸರಿ ಅನಿಸುತ್ತಾ? ಈಗ ಇದು ಯಾವುದೇ ಧರ್ಮದಲ್ಲಿ ವಸ್ತ್ರಗಳನ್ನ ತೆಗೆಯೋದಾಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡಿದ್ರೆ ಆಯಾ ಧರ್ಮದವರು ಇವತ್ತುವರೆಗೆ ಸೀರಿಯಸ್ ಆಗಿ ಪ್ರತಿಭಟನೆಗಳು ಮಾಡಿ ಎಲ್ಲ ರೀತಿಯ ಒಂದು ಗೊಂದಲ ಸಮಾಜದಲ್ಲಿ ಉಂಟಾಗೋದು ನಾವು ನೋಡಿದ್ದೀವಿ. ಆದರೆ ಬ್ರಾಹ್ಮಣ ಸಮಾಜದವ್ರ ಮೇಲೆ ಈ ರೀತಿಯಾಗಿ ಜನಿವಾರ ಕತ್ತರಿಸಿ ಹಾಕುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಇದು ಬ್ರಾಹ್ಮಣ ಸಮಾಜದ ಮೇಲೆ ಈಗಾಗಲೇ ಹಿಂದೆಯಿಂದ ನಡ್ಕೊಂಬಂದಿರುವಂಥ ಒಂದು ಅಪರಾಧಗಳು ಏನಿದೆ ಅಥವಾ ದೌರ್ಜನ್ಯ ಏನಿದೆ, ಯಾಕೆಂದರೆ ಬ್ರಾಹ್ಮಣರು ಇವತ್ತು ಅಲ್ಪಸಂಖ್ಯಾತರಾಗಿದ್ದಾರೆ. ಹಾಗಾಗಿ ಇದು ಒಂಥರ ಕಡಿಮೆ ಜನ ಇದೆಯಾರಲ್ಲ, ಇವ್ರ ಮೇಲೆ ನಾವು ಏನು ಮಾಡಿದ್ರು ತಡ್ಕೊಳ್ತಾರೆ, ತುಂಬ ಸಾಫ್ಟ್ ನೇಚರ್ ಇದ್ದಾರೆ ಇವರು ಅಂಥೇಳಿ ಈ ರೀತಿಯಲ್ಲಿ ಮಾಡ್ತಾ ಬಂದಿದ್ದಾರೆ. ಇದು ಧೈರ್ಯ ಅವ್ರದ್ದು ಏನಿದೆಯೋ ಅದನ್ನು ನಾವು ಈ ಸತಿ ಪ್ರೊಟೆಸ್ಟ್ ಮಾಡಿ ಅದಕ್ಕೆ ವಿರುದ್ಧವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡೇ ಮಾಡ್ತೀವಿ. ಇದು ಸರಿಯಲ್ಲ. ಯಾವುದೇ ಕಾರಣಕ್ಕೂ ಇವತ್ತೇನು ಜನಿವಾರ ತೆಗೆಸಾಕಿದ್ದಾರೆ ಅಥವಾ ಕತ್ತರಿಸಿ ಹಾಕಿದ್ದಾರೆ ಅದು ಖಂಡಿತವಾಗಲೂ ಸರಿಯಲ್ಲ. ಅದನ್ನು ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಅದನ್ನು ಖಂಡಿಸ್ತೀವಿ. ಸರ್, ಇನ್ನು ಒಂದು ವೇಳೆ ಏನಾದರೂ ಆ ಅಧಿಕಾರಿಗಳಿಗೆ ಅಮಾನತ್ ಮಾಡದೆ ಹೋದರೆ ನಿಮ್ಮ ನಡೆ ಯಾವ ರೀತಿಯಾಗಿರುತ್ತೆ ಅಂತ? ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಒಂದು ಹೋರಾಟ ಮಾಡ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ನಾಡಿದ್ರಲ್ಲಿ ನಮ್ಮ ಹಿರಿಯ ಮುಖಂಡರುಗಳು ಮತ್ತು ಎಲ್ಲ ನಮ್ಮ ಬ್ರಾಹ್ಮಣ ಸಮುದಾಯದ ರಾಜಕೀಯ ನಾಯಕರುಗಳು ಎಲ್ಲರನ್ನೂ ಸೇರಿಸಿ ನಾವು ಒಂದು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ ಮಾಡಿ ಒಂದು ಪ್ರೊಟೆಸ್ಟನ್ನು ಒಂದು ಯಾವ ರೀತಿ ಮಾಡಬೇಕು ಅಂತೇಳಿ ಫೈನಲೈಸ್ ಮಾಡಿ ತಮಗೆ ತಿಳಿಸ್ತೀವಿ. ಕ್ಯಾಮ್ರಾಮ್ಯಾನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.